ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್. ಎಲ್ರು ಹೆಂಗದಿರಿ, ಎಲ್ರು ಆರಾಮದಿರಿ ಅಂತ ಅನ್ಕೊಂಡಿನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆ ವಿಡಿಯೋ ಎಲ್ಲ ಡೆಕೋರೇಷನ್ ಇಲ್ದೆಲ್ಲ ಬಿಟ್ಟಿ ನೋಡ್ರಿ. ಇವತ್ತೇನೈತಿ ಪೂಜೆ ಮಾಡಕತ್ತಿ ನೋಡ್ರಿ. ಬೆಳಗ್ಗೆ ಸ್ವಲ್ಪ ಲಘುನ ಎದ್ದ ಇವಾಗ ಹೂವೆಲ್ಲ ಕಟ್ಟಿಟ್ರ ಅಮ್ಮ, ಈ ತರ ಎಲ್ಲ ಕಟ್ಟಿಟ್ರ ನೋಡ್ರಿ. ಅಂದ್ರೆ ಈ ಸೈಡ್ ಹಿಂಗ್ ಹಾಕಂತಂದ ಇದೊಂದು ಮಾಡ್ಕೊಂಡಿದ್ವಿ. ಒಂದು ಮಾಲಿ ಹಾಕ್ಬೇಕು. ಈಗ ಫಸ್ಟ್ಗೆ ಪೂಜೆ ಮಾಡ್ಕೊಂಡ್ಬಿಡ್ತೀವಿ. ಫಸ್ಟ್ ಗಣೇಶನ್ ಪೂಜೆ, ಆಮೇಲೆ ಸಮಯಕ್ಕೆಲ್ಲ ಬತ್ತಿ ಹಾಕಿಡತಾರ ನೋಡ್ರಿ ಅಮ್ಮ. ಹಿಂಗಾಗೈತ್ ನೋಡ್ರಿ. ಎಲ್ಲ ಬಾಳಿಕಂಬ ಮತ್ ಮಾರ್ನಿಂಗ್ ಲಗುನ ಬಾಳಿಕಂಬ ಎಲ್ಲ ಅಡ್ಜಸ್ಟ್ ಮಾಡಿಕೊಟ್ರು ಅಪ್ಪಾಜಿ. ಇಷ್ಟ ಆಗೈತ್ ನೋಡ್ರಿ. ಹೂವಿನ ಅಲಂಕಾರ ಎಲ್ಲ ಮಾಡಿದ್ವಿ ನೋಡ್ರಿ. ಮಾಲಿ ಏನು ತಂದಿದ್ವಲ್ಲ, ಆಮೇಲೆ 2 ಕಮಲ್ ಹೂವು ಸೈಡ್ಗೆ ಇಟ್ಟಿನಿ ಕೈ ಮೇಲೆ. ಯಾವ್ದ ಜ್ಯುವೆಲರಿ ಹಾಕ್ಲಿ, ಬಂಗಾರ ಬೆಳ್ಳಿ ಹಾಕಿರ್ ಹೂ ಹಾಕಿದ ಮೇಲೆ ಅದು ಬರೋ ಲಕ್ಷಣ ಬೇರೆ. ದೇವಿದ ನೋಡ್ತಿರ್ಬೋದು ನೀವು ಎಷ್ಟು ಚಂದ ಲಕ್ಷಣ ಕಾಣಕತ್ತೈತಿ ಅಂತಂದ. ಇವಾಗ ನಾ ಗಣೇಶನ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಒಂದು ಎಲೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹಾಕಿ ಗಣೇಶನ ಮೂರ್ತಿನ ಸ್ಥಾಪನೆ ಮಾಡ್ಕೊತೀನಿ. ಅದಾದಮೇಲೆ ಪೂಜೆ ಮಾಡ್ಕೊತೀನಿ. ನಾನು ಫಸ್ಟಿಗೆ ರೈಟ್ ಸೈಡ್ ಇಟ್ಟಿದ್ದೆ, ಬಟ್ ಲೆಫ್ಟ್ ಸೈಡ್ ಇಡಬೇಕಂತ, ಎಡಭಾಗದಲ್ಲಿ ಗಣೇಶನ ಮೂರ್ತಿ ಇಟ್ಟು ಪೂಜೆ ಮಾಡ್ಬೇಕಂತ. ಇವಾಗ ಗಣೇಶಗೆ ಗರಿಕಿ ಮತ್ತು ಕೆಂಪು ಹೂವು ಭಾಳ ಪ್ರಿಯವಾದದ್ದು ನೋಡ್ರಿ. ಅದನ್ನ ಏರಿಸಿ ಪೂಜೆ ಮಾಡಿಕೊಂಡೆ. ವಿಘ್ನ ವಿನಾಶಕಂದ ಪೂಜೆ ಆಯ್ತು ನೋಡ್ರಿ. ಈಗ ನಮಸ್ಕಾರ ಮಾಡ್ಕೊಳಕತ್ತೀನಿ. ಸ್ನ್ಯಾಗ ಯಾವ ವಿಘ್ನ ಬರದೇ ಇರಲಿ, ಪೂಜೆ ಸರಾಗವಾಗಿ ನಡೀಲಿ ಅಂತಂದು ಬೇಡ್ಕೊಂಡೆ. ಇವಾಗ ಗಣೇಶನ ಪೂಜೆ ಆದಮೇಲೆ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಕ್ಕೆ ನನ್ನ ವ್ರತದ ದಾರ ಏನು ಅಮ್ಮ ಮಾಡಿಟ್ಟಿದ್ದಿರಿ 12 ಗಂಟೆ ಹಾಕಿ ಒಂದೇ ಕಂಕಣ ರೆಡಿ ಮಾಡಿಟ್ಟಿದ್ರು ಹೂವಿಂದ. ಈಗ ಅದನ್ನ ಪೂಜೆ ಮಾಡಿಕೊಂಡು ಆಮೇಲೆ ಮಮ್ಮಿ ಕೈಯಾಗ ಕಟ್ಟಿಸ್ಕೊಳತ್ತೆ ನೋಡ್ರಿ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಮ್ಮ ಮಮ್ಮಿ ಇರಲಿ, ಯಾರ ಮುತ್ತೈದೆಯರು ಯಾರೋ ಇದ್ರೂ ಅವ್ರ ಕಡೆ ಕಟ್ಟಿಸ್ಕೋಬೋದು, ಇಲ್ಲ ಹಸ್ಬೆಂಡ್ ಕೈಯಾಗ ಕಟ್ಟಿಸ್ಕೊಂಡ್ರು ಚಲೋನ. ಇವಾಗ ದೀಪಕ್ಕೆ ಎಣ್ಣೆ ಹಾಕೊಳಕತ್ತೀನಿ ನೋಡ್ರಿ. ನಾನು 4 ದೀಪ ಸಮಯಗಳನ್ನ ಇಟ್ಟಿದ್ದೆ. ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಇಟ್ಕೋಬೋದು. ಇವಾಗ ದೀಪ ಹಚ್ಚಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡ್ವಿ ನೋಡ್ರಿ. ಪೂಜೆಕಿನ ಮುಂಚೆಕ್ಕೆ ಫಸ್ಟಿಗೆ ದೀಪನ ಹಚ್ಕೊಂಡ್ಬಿಟ್ವಿ ನಾವು. ಮನಸ್ಸಿನಾಗ ನನಗೇನು ಆಸೆ ಐತಿ, ಕೋರಿಕೆ ಐತಿ, ದೇವಿ ಹತ್ರ ಹೇಳ್ಕೊಂಡು ಆಮೇಲೆ ದೀಪ ಹಚ್ಚಿದೆ. ಇವಾಗ ಪಂಚಲೋಹದ ಲಕ್ಷ್ಮೀ ವಿಗ್ರಹ ಏನಿತ್ತಲ್ಲ, ಅದ್ರ ಕೆಳಗೆ 2 ಎಲೆ ಇಟ್ಟು ಅದ್ರ ಮೇಲೆ ಲಕ್ಷ್ಮೀ ವಿಗ್ರಹ ಇಟ್ಟು ಪೂಜೆ ಮಾಡ್ಕೊಳಕತ್ತೆ ನೋಡ್ರಿ. ಎಡಗಡೆ ಗಣೇಶನ ಇಟ್ಟಿನಿ, ಬಲಗಡೆ ಲಕ್ಷ್ಮೀ ದೇವಿನ ಇಟ್ಟು ಪೂಜೆ ಮಾಡಿಕೊಂಡೆ. Thank you.
ಅಮ್ಮಗೂ ಕಂಕಣ ಕಟ್ಟಕತ್ತೆ ನೋಡ್ರಿ. ಇವಾಗ ಪೂಜೆ ಎಲ್ಲ ಆಯ್ತು ನೋಡ್ರಿ. ಈಗ ಮೊದಲು ನೈವೇದ್ಯ ಹಿಡ್ಯಕತ್ತೀನಿ. ಇದು ಪಂಚಾಮೃತ ಮಾಡ್ಕೊಂಡಿದ್ದೆ ನಾನು. ಬಾಳೆಹಣ್ಣು, ಹಾಲು, ತುಪ್ಪ ಮತ್ತು ಜೇನುತುಪ್ಪ ಇವೆಲ್ಲ ಹಾಕಿ ಮತ್ತು ಒಂದಿಷ್ಟು ಡ್ರೈ ಫ್ರೂಟ್ಸ್ ಹಾಕಿ ನೈವೇದ್ಯ ಹಿಡ್ದೆ. ಇವಾಗ ವ್ರತದ ಪೂಜೆ ಎಲ್ಲ ಮುಗೀತು ನೋಡ್ರಿ. ಅಂದ್ರೆ ಧೂಪ ದೀಪ ಬೆಳಗ್ಗೆ ನೈವೇದ್ಯನೂ ಹಿಡಿದೆ. ಇವಾಗ ಪುಸ್ತಕ ಅಂದ್ರೆ ವರಮಹಾಲಕ್ಷ್ಮಿ ಬುಕ್ ಏನೈತಲ್ಲ ಅದನ್ನು ಕತೆ ಓದಾಕತ್ತೀನಿ. ಈಗ ಸ್ಟಾರ್ಟ್ ಮಾಡಿದೆ. ಪೂಜಾವ್ರತವನ್ನು ಪ್ರತಿ ವರ್ಷದ ಶ್ರಾವಣದ ಮಾಸದ ಶುಕ್ಲ ಪಕ್ಷದ ನಾರಾಳಿ ಪೌರ್ಣಮಿಯ ಮೂಲ ಹುಣ್ಣಿಮೆಯ ಸಮೀಪ ಬರುವ, ಅಂದರೆ ಹುಣ್ಣಿಮೆಯನ್ನು ಮೀರದೆ ಅದರ ಹತ್ತಿರ ಬರುವ ಶುಕ್ರವಾರದಲ್ಲಿ ಈ ವ್ರತವನ್ನು ಮಾಡಬೇಕು ಎಂದು ಹೇಳಿದನು. ಆಗ ಮಾತಾ ಪಾರ್ವತಿಯು ಹರಿಶಿವನನ್ನು ಕುರಿತು 3 ಲೋಕದೊಡೆಯನಿಸಿದಳು. ಇವಳ ಪ್ರಾರ್ಥನೆಯಿಂದ ಶ್ರೀ ವರಮಹಾಲಕ್ಷ್ಮಿಯು ಸಂತುಷ್ಟಳಾಗಿ ಚಾರುಮತಿ ಹಲವಾರು ವರವನ್ನು ದಯಪಾಯಿ ಭವಿಷ್ಯತ್ತರ ಪುರಾಣಿ ಪಾರ್ವತಿ ಮಹೇಶ್ವರ ಸಂಪಾತ ರೂಪೆ ವರಮಹಾಲಕ್ಷ್ಮಿ ಕಥಾ ಸಂಪೂರ್ಣ. ಇವಾಗ ಪೂಜೆ ಎಲ್ಲ ಮುಗೀತು ನೋಡ್ರಿ. ಬುಕ್ಕನ್ನು ಓದಿದೆ, ಕತೆ ಮಸ್ತ್ ಇತ್ತು. ನೀವು ಅರ್ಧಂಬರ್ಧ ಗ್ಲಿಮ್ಸ್ ನೋಡ್ರಿ ಅಂತಂತ ಅನ್ಕೊಂಡೀನಿ. ಹೆಂಗಾಗೈತ್ರಿ ನಮ್ಮ ಪೂಜಾ ಹಂಗೆ ತಿಳಿಸ್ರಿ ನಮ್ಮ ಕಮೆಂಟ್ ಮೂಲಕ. ಸಾರಿ ಅಂತೂ ಭಾರಿ ಮಸ್ತ್ ಕುಂತೈತಿ. ನನ್ನ ದೃಷ್ಟಿನಾಗ ಬೆಳ್ತೈತೆ ಅನ್ಕೊತೀನಿ. ಹಗಲ ಮಗ್ಲ ಬರೀ ನೋಡಕತ್ಬಿಟ್ಟಿ ನಾ ದೇವಿನ. ಇವಾಗ ಅಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ಕೊಳತ್ತಾರ. ಏನೇನು ಮಾಡತ್ತಾರ ತೋರಿಸ್ತೀನಿ. ಇವಾಗ ಟೈಮ್ 9 ಗಂಟೆ ಮೇಲಾಗಿತ್ತು ನೋಡ್ರಿ. ಎಲ್ಲ ಮುಗೀತು ಈಗ ಪೂಜೆ. ಈಗ ನೈವೇದ್ಯಕ್ಕೆ ರೆಡಿ ಮಾಡಿ 12:15 ಒಳಗನ ನೈವೇದ್ಯ ಎಡೆ ಹಿಡಿದ್ಬಿಟ್ರೆ ಸಾಕ. ಪೂಜಾ ಮತ್ತು ಎಲ್ಲ ಮುಗ್ದಂಗೆ ಮಕ್ಕಳೇ ಸಾಯಂಕಾಲನೇ ಇರ್ತೈತಿ. ಇವಾಗ ರೆಡ್ ಕಲರ್ ಸಾರಿ ಉಟ್ಕೊಂಡಿ ನೋಡ್ರಿ. ಯಾಕಂದ್ರೆ ಲಕ್ಷ್ಮೀ ದೇವಿಗೆ ಕೆಂಪು ವಸ್ತ್ರ, ಕೆಂಪು ರೆಡ್ ಕಲರ್ ಪುಷ್ಪ ಆಗಲಿ ಎಲ್ಲ ಭಾಳ ಇಷ್ಟ ಆಕೈತಿ. ಅದ್ರ ಸಲುವಾಗಿನ ನಾನು ಅಮ್ಮನೂ ರೆಡ್ ಸಾರಿನ ಉಟ್ಕೊಂಡಿದ್ರು. ಅವರು ಸ್ವಲ್ಪ ಚೇಂಜ್ ಮಾಡಿ ಅಡುಗೆಗೆ ನಿಂತಾರ. ಇವಾಗ ಪೂಜಾ ಅಂತೂ ಸ್ವಲ್ಪ ಕಂಪ್ಲೀಟ್ ಆಯ್ತು ನೋಡ್ರಿ. ಇವಾಗ ಅಡುಗೆ ಎಲ್ಲ ತಯಾರು ಮಾಡಿಕೊಂಡು ಫಸ್ಟ್ ನೈವೇದ್ಯಕ್ಕೆ ರೆಡಿ ಮಾಡೋನು. ಏನೇನು ಮಾಡತ್ತೀನಿ ತೋರಿಸ್ತೀನಿ. ಕಡಲೆಬೇಳೆ ಎಲ್ಲ ಕುದಿಸಿಟ್ಕೊಂಡಿವಿ ನೋಡ್ರಿ. ಹೂರ್ಣಕ್ಕೆ ರೆಡಿ ಮಾಡ್ಕೊಂಡೀವಿ. ಈ ಕಡೆ ಸಾರು, ಕಟ್ಟಿನ ಸಾರು ಮಾಡಕ್ಕೆ ರೆಡಿ ಇಟ್ಕೊಂಡ್ರೆ ಅಮ್ಮ ಹುಣಸೆ ನೆನೆಸಿಟ್ಕೊಂಡಾರ. ಇಲ್ಲೇ ಹೆಸರು ಬೇಳೆ ನೆನೆಸಿಟ್ಟಿವಿ ನೋಡ್ರಿ. ಹೆಸರು ಬೇಳೆ ಕೋಸಂಬರಿ ಮಾಡ್ತೀವಿ. ಆಮೇಲೆ ಕಡ್ಲಿನೂ ನೆನೆಸ್ಯಾರ. ಇದನ್ನು ಉಡಿಗೆ ಹಾಕಕ್ಕಂತ, ಉಡಿ ತುಂಬಕ್ಕೆ ಹಾಕಕ್ಕಂತಂದು ರೆಡಿ ಇಟ್ಕೊಂಡಿವಿ. ಇಲ್ಲೇ ಬದ್ನಿಕಾಯಿ ಪಲ್ಯ ಮಾಡಾಕತ್ತೀವಿ ನೋಡ್ರಿ. ಇಲ್ಲೇ ಕಟ್ಟಿನ ಸಾರಿಗೂ ರೆಡಿ ಮಾಡ್ಕೊಂಡಾರಮ್ಮ. ಈಗ ಒಂದಿಷ್ಟು ಮಸಾಲೆ ಎಲ್ಲ ಹುರ್ಕೊಂಡು ಕಟ್ಟಿನ ಸಾರು ಮಾಡ್ತೀವಿ. ವಡಿ ಹಿಟ್ಟು ಆಮೇಲೆ ವಡಿ ಮಾಡಾಕತ್ತೀವಿ ನೋಡ್ರಿ. ಇಷ್ಟಂತೂ ಐಟಮ್ಸ್. ಆಮೇಲೆ ಒಂದಿಷ್ಟು ರೈಸ್ ಐಟಮ್ಸ್ ಮಾಡ್ತೀವಿ. ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಇಷ್ಟು ಐಟಮ್ಸ್ ರೈಸಿಂದ. ಆಮೇಲೆ ವೈಟ್ ರೈಸು ಮತ್ತು ಏನು ಸಾರು ಮಾಡಿರ್ತೀವಲ್ಲ ಹೋಳ್ಗೆ ಸಾರು, ಅದು ಭಾಳ ಇಷ್ಟ ದೇವಿಗೆ. ಇಷ್ಟು ರೈಸ್ ಐಟಮ್ಸೂ ಭಾಳ ಇಷ್ಟ. ಅದ್ರ ಸಲುವಾಗಿನ ನೈವೇದ್ಯಕ್ಕೆ ಇಷ್ಟೆಲ್ಲ ಐಟಮ್ಸ್ ಮಾಡಕತ್ತೀವಿ. ಜಾಸ್ತಿ ಕ್ಲಿಪ್ಪಿಂಗ್ ಅಂತೂ ತೊಗೊಳಕ್ಕಾಗಲ್ಲ ಅಡುಗೆದು. ಯಾಕಂದ್ರೆ ಹರಿಬರಿ ಒಳಗೆ ಅಡುಗೆ ಮಾಡ್ತೀವಿ. ಯಾಕಂದ್ರೆ 12:15 ಒಳಗನ ನೈವೇದ್ಯ ಹಿಡಿಬೇಕಲ್ಲ, ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲ್ಲ. ಸಾಂಬಾರಿಗೆ ಫ್ರೈ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಇದು ಕಟ್ಟಿನ ಸಾರು ಏನು ಮಾಡ್ತೀವಲ್ಲ ಅದಕ್ಕೆ
ಅಮ್ಮನ ಒಂದಿಷ್ಟು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಯಾರ. ನಿಮಗೆ ನೆಕ್ಸ್ಟ್ ಮತ್ತು ಹಬ್ಬ ಬರ್ತೈತಲ್ಲ, ನೆಕ್ಸ್ಟ್ ಫೈನಲ್ ಶುಕ್ರ ಗೌರಿ ಲಾಸ್ಟ್ ವೀಕ್ ಮಾಡ್ತಾರಲ್ಲ ಅವತ್ತು ಮತ್ತೆ ಅಡುಗೆ ಮಾಡ್ತಾರೆ. ಅವತ್ತೆಲ್ಲ ಸ್ವಲ್ಪ ರೆಸಿಪಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಅವತ್ತು ಸ್ವಲ್ಪ ನಾ ಫ್ರೀ ಇರ್ತೀನಲ್ಲ, ಇವತ್ತೆಲ್ಲ ಪೂಜೆ ಆದಿದ್ದು ಬ್ಯುಸಿ ಶೆಡ್ಯೂಲ್ ಏನು ತೋರ್ಸೋಕ್ಕಾಗೇ ಇಲ್ಲ. ವಡಿ ಹಿಟ್ಟೊಂದು ನಾದಬೇಕು, ಆದ್ರೆ ವಡಿದ ರೆಸಿಪಿ ತೋರಿಸ್ತೀನಿ. ಅದೇನು ಭಾಳ ನನ್ನ ಫ್ರೆಂಡ್ ಬಂದ್ಲ. ಹಾಯ್ ಗಿಟಿ ನೋಡಿ, ನನ್ನ ಫ್ರೆಂಡ್ಸ್ ಬಂದರು ನೋಡ್ರಿ. ನಿವೇದ ಮತ್ತು ಅಕ್ಷು ಅಷ್ಟು ಕೂಡಿ ಇವಾಗ ಮಂಗಳಾರತಿ ಮಾಡತ್ತೀವಿ. ನೈವೇದ್ಯ ಎಲ್ಲ ರೆಡಿ ಆಗೋಷ್ಟಕ್ಕೆ ಸ್ವಲ್ಪ ಲೇಟಾಗೇ ಬಿಡ್ಜ. ಇವಾಗ ಮಂಗಳಾರತಿ ಮಾಡಿಕೊಂಡು ಆಮೇಲೆ ಊಟ ಮಾಡ್ಕೊತೀವಿ. ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಭವಭಯಹಾರಿ ಬಾರೆ ದಯ ತೋರಿ. ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಭವಭಯಹಾರಿ ಬಾರೆ ದಯ ತೋರಿ. ನಿನ್ನ ಪಾದಕ್ಕೆ ಬೆಡಗಿ ನಾ ಬೇಡುವವಳೆ, ವರ ನೀಡು ದಯ ಗೌರಿ ಕಾಪಾಡುವ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆ ಕಾಲ್ಗಳ ದನಿಯ ತೋರುತ್ತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನಕಾಮನೆಯ ಸಿದ್ಧಿಯ ತೋರೆ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನಕಾಮನೆಯ ಸಿದ್ಧಿಯ ತೋರೆ. ಅತ್ತಿತ್ತಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲೆ. ಅತ್ತಿತ್ತಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲೆ. ಸದೆವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಗೊಂಬೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕೊಟ್ಟು ಕಂಕಣ ಕೈಯ ತಿರುವುದ ಬಾರೆ, ಸಂಧಿ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರೆ. ಕುಂಕುಮಾಂಕಿತ ಪಂಕಜಲೋಚನ ವೆಂಕಟರಮಣನ ಬೆಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪಾಪು ನಮಸ್ಕಾರ ಮಾಡಿ ಬಾಯ್ ನೋಡಿಲೆ ಶಂಭ ಮಾಡ ಕೈ ಮುಗಿ ಅಕ್ಕಿ ಕಡ ಬುದ್ಧಿ ಕೊಡ ಚಾನೆ ಮಾಡಮ್ಮ. ಬಾ ಕೈ ಹಿಂಗ ಏನ್ ಮಾಡದ ನಮ್ಮೊಳದಲ್ಲಿ ಕೆಲಸ ಐತೆ. ನಾನು ನಡಿ ಜಳಕ ಮಾಡಿಸ್ಲಿ ನಿನ್ನ. ರೂಮ್ನಾಗ ಹಚ್ಚ್ರಿ ಫ್ಯಾನ್. ಹಿಂಗ ಹೋಗೇಬೇಕು ನೀವೇ ಅದ ಏ ಪಾಪ ಬಾಯ್ ನೋಡಿ ನೋಡ್ರಿ. ಪೂಜೆ ಎಲ್ಲ ಆಯ್ತು, ಮಂಗಳಾರತಿ ಆಯ್ತು, ಆರತಿ ಆಯ್ತು, ಎಲ್ಲ ಆಯ್ತು. ಇವಾಗ ಊಟ ಮಾಡತ್ತೀವಿ. ಟೈಮ್ 4 ಗಂಟೆ ಆಯ್ತು ನೋಡ್ರಿ. ಲೇಟ್ ಭಾಳ ಆಯ್ತು. ಬಾ ಮಕ್ಕ ನೋಡ್ತಿರ್ಬೋದು ನೀವು ಹೆಂಗಾಗೈತಿ ಅಂತಂದು. ಫುಲ್ ಎಲ್ಲ ಆಯ್ತು ನೋಡ್ರಿ. ಕೆಲಸನೂ ಆಯ್ತು, ಎಲ್ಲ ಅಡಿಗೆ ಆಯ್ತು, ಎಲ್ಲ ಮುಗೀತು. ಪೂಜೆನೂ ಮಧ್ಯಾಹ್ನದ ಪೂಜೆನೂ ಆಯ್ತು. ಎಡಿ ಹಿಡಿದ್ವಿ. ಇವಾಗ ನಾನು ಊಟ ಮಾಡಿಬಿಡ್ತೀನಿ, ಆಮೇಲೆ ರಾತ್ರಿ ವಾಪಸ್ ಬಿಡ್ತೀನಿ ಹೊಳ್ಳೆ.
ನಾನು ಒಂದು ಕಪ್ ಚಾ ಅಷ್ಟ ಕುಡ್ದಿದ್ದೆ ಅಗಳೇ ಫಸ್ಟ್ ಪೂಜೆ ಆದಮೇಲೆ. ಈಗ ಅಲ್ಲಿ ತನ ಏನೂ ಇಲ್ಲ, ಇವಾಗ ಊಟ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ರಾತ್ರಿ ಒಬ್ಬಟ್ಟು ಬರ್ತೀನಿ ನೋಡಿ. ನಾವೇನೇನು ಮಾಡಿವಪ್ಪ ವರಮಹಾಲಕ್ಷ್ಮಿ ನೈವೇದ್ಯಕ್ಕಂದ್ರೆ ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ವಡಿ, ಹೋಳಿಗೆ, ಕೋಸಂಬರಿ, ಹೋಳಿಗೆ ಸಾರು, ಕಟ್ಟಿನ ಸಾರು, ಬದ್ನಿಕಾಯಿ ಪಲ್ಯ, ಮಡಿಕೆ ಕಾಳು ಪಲ್ಯ, ಮೊಸರು ಎಲ್ಲ ಐತೆ ನೋಡ್ರಿ ನಮ್ಮ ಮೆನು. ನಮ್ಮ ಫ್ರೆಂಡ್ಸು ಹೊಂಟ್ರು ನೋಡ್ರಿ, ಅವ್ರಿಗೂ ಉಡಿ ತುಂಬಾಕತ್ತಿದ್ದೆ ನಾನು. ಗುಂಡಿಗೆ ತಡಿ. ಹೌದು, ಅಕ್ಕಿಗೆ ನಾವು ಮಾಡಿದ್ರಿ ಇದು ಸ್ವಲ್ಪ ನಾನು ಸ್ಯಾರಿ ಉಟ್ಕೊಂಡು ಹೆಂಗ ಅನಿಸ್ತಪ್ಪ ಹಬ್ಬ? ಸೂಪರ್, ಮಸ್ತ್ ಆಗೈತಿ. ಡೆಕೋರೇಷನ್ ಮಸ್ತ್ ಆಗೈತಿ. ನೀ ತಟ್ಕೊಳ್ಳೋದು ಬೇಡ, ನಾವು ನನ್ನ ಮೊದಲ ಹಬ್ಬ, ಮೊದಲನೇ ವರ್ಷ. ಭಾಳ ಕಷ್ಟಪಟ್ಟು ಮಾಡ್ಯಾಳ, ಮಸ್ತ್ ಆಯ್ತು. ಥ್ಯಾಂಕ್ಸ್ ನವಿ ಆ್ಯಂಡ್ ಅಕ್ಷು, ನೀವು ಬಂದಿದ್ದು ಭಾಳ ಖುಷಿ ಆಯ್ತು ನನಗೆ. ಇನ್ನೂ ಸ್ವಲ್ಪ ಎನರ್ಜಿ ಸಿಕ್ಕಂಗಾತ. ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅದು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮಾಡ್ಬೇಕು. ಫ್ರೆಂಡ್ಸಿಗೆ ಮಾಡ್ಲಾರ್ದು ಯಾರಿಗೆ ಮಾಡೋದು? ನಾವು ಆ್ಯಕ್ಚುಲಿ 4 ಜನ ಫ್ರೆಂಡ್ಸ್, ಒಬ್ಬಾಕಿ ಮಿಸ್ ಆಗ್ಯಾಳ. ಆಕಿ ವಿಡಿಯೋ ನೋಡ್ತಿರ್ತಾಳ. ವಿ ಮಿಸ್ ಯು ಅಷ್ಟೇ. ನಮ್ಮ ಫ್ರೆಂಡ್ಸ್ ಹೋದ್ರು ನೋಡ್ರಿ. ಅಷ್ಟೊತ್ತಿಗೆ ಆಂಟಿ ಬಂದ್ರು, ನಮ್ಮ ಆಂಟಿ. ಅವ್ರು ಬಂದ ಕೂಡಲೇ ಸಾರಿ ಉಟ್ಕೊಂಡು ಮತ್ತೆ ರೆಡಿ ಆದೆ. ಇವಾಗ ತುಪ್ಪದ ಆರತಿ ಬೆಳಗಾಕತ್ತಿದ್ವಿ. ಇವ್ರು ಯಾರು ಅಂತಂದು ಗೊತ್ತಿರ್ಬೋದು ರೀ ನಿಮ್ಗೆ. ನಮ್ಮ ಆಂಟಿ ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕ, ನಮ್ಮ ಮನೆ ಹೆಣ್ಮಗಳ. ಅವರು ಹಬ್ಬದ ದಿನ ಬಂದಿದ್ದ, ಭಾಳ ಖುಷಿ ಆಯ್ತು ನನಗೆ. ಹಂಗೆ ಏನು ಕಳಿಸೋದು ಅಂತಂದು ಒಂದು ಸೀರೆ ಕೊಟ್ಟು ಅವ್ರ ಆಶೀರ್ವಾದ ತೊಗೊಂಡೆ. ಇನ್ನೂ ಖುಷಿ ಆಯ್ತು ನನಗಂತೂ. ಆಂಟಿ ಉಡಿ ತುಂಬಿಸ್ಕೊಂಡು ಹೋದ್ರು ನೋಡ್ರಿ. ಅದಾದಮೇಲೆ ನನ್ನ ಹಸ್ಬೆಂಡಿಗೂ ಕಂಕಣ ಕಟ್ಟಕತ್ತೀನಿ ನಾನು. ಬೆಳಗ್ಗೆ ಕಟ್ಟಕ್ಕಾಗಿರಲೇ ಇಲ್ಲ, ಇವಾಗ ಕಟ್ಟಕತ್ತೀನಿ. ಆಮೇಲೆ ಅವ್ರ ಕಡೆ ಅರಿಶಿನ ಕುಂಕುಮ ಹಚ್ಚಿಸ್ಕೊಂಡು ಅವ್ರ ಆಶೀರ್ವಾದ ತೊಗೊಂಡೆ.
ನಮ್ಮ ಓನರ್ ಆಂಟಿ ಮತ್ತು ಅಕ್ಕ ಬಂದಿದ್ರು ನೋಡ್ರಿ, ಅವ್ರಿಗೂ ಉಡಿ ತುಂಬಾಕತ್ತೀನಿ. ಹೊರಗಂತೂ ಸಿಕ್ಕಾಪಟ್ಟೆ ಮಳೆ ಹತ್ತಿತ್ತು. ನಾ ಅಂತೂ ಒಂದು 10-15 ಮಂದಿಗೆ ಹೇಳಿದೆ, ಯಾರೂ ಬರಲೇ ಇಲ್ಲ. ಕೆಲವೊಂದಿಷ್ಟು ಜನ ಅಷ್ಟೇ ಬಂದರೆ ಅದೊಂದು ಭಾಳ ಬೇಜಾರಾಯ್ತು ನನಗೆ. ನೋಡ್ರಿ ಅಮ್ಮ ಎಷ್ಟು ಕ್ಯೂಟಾಗಿ ರೆಡಿ ಮಾಡಿದೆ. ಲಂಗ ಬ್ಲೌಸ್ ಹಾಕಿ ನಗೆಗೆ ಡಾಬ್ ಹಾಕ್ಕೊಂಡಾಳ, ಬಳೆ ಹಾಕ್ಕೊಂಡಾಳ, ಸರ, ಜುಮ್ಕಿ, ಲಿಪ್ಸ್ಟಿಕ್ ಹಚ್ಚಿ ನೋಡ್ರಿ. ಜುಮ್ಕಿ ಹಾಕೊಂಡಿನ ಪಾಪು, ಹಿಂಗಿಂಗ್ ಮಾಡ, ಸಿಹಿ ಮಾಡ. ಐ ಐ ಐ ಐ ಶಾನೆ ಮಾಡಮ್ಮ. ಅಯ್ಯ ಮುಗ್ಬಟ್ಟು ಹಾಕಿಲ್ಲಲ್ ಪಾಪು ನಿಂಗೆ. ಸ್ಮೈಲ್ ಮಾಡು ಮತ್ತೆ. ಇವಾಗ ಅನುಷಾರ್ ಮಮ್ಮಿನೂ ಬಂದಿದ್ರು ನೋಡ್ರಿ, ಅವ್ರಿಗೂ ಉಡಿ ತುಂಬಾತಿದ್ದೆ. ಬರ್ತಾವಳ ಮಮ್ಮ, ಹಾಕೊಂಡ್ಬಿಡು. ಬಾಯ್ ಮಾಡ, ಮತ್ ಬಾಯ್ ಅಂತೇಳಿ ಬಾಯ್ ಮಾಡ. ಇವಾಗ ನಮ್ಮ ಮನೆ ಪುಟ್ಟ ಲಕ್ಷ್ಮಿಗೆ ಉಡಿ ತುಂಬಾಕತ್ತೆ ನೋಡ್ರಿ. ಈಕಿಗೂ ಪಾದ ಪೂಜೆ ಮಾಡಿ ಮತ್ತು ಉಡಿ ತುಂಬಿದೆ. ನನ್ನ ಮಗಳು ನನಗೆ ಅದೃಷ್ಟ ಲಕ್ಷ್ಮಿ ಇದ್ದಂಗೆ. ಆಕಿ ಬಂದಮೇಲೆ ನಮಗೆ ನಮ್ಮ ಲೈಫ್ನಾಗ ಎಷ್ಟೋ ಚೇಂಜಸ್ ಆದ, ಎಲ್ಲ ಗುಡ್ ಥಿಂಗ್ಸ್ ಆಗ್ಯಾವ. ಅದೊಂದು ಭಾಳ ಖುಷಿ ಆಗುತ್ತೆ ನನಗಂತೂ. ನೋಡ್ರಿ ಅಮ್ಮು ನಾ ಏನೇನು ಹೇಳ್ಕೊಡತ್ತಿದ್ನಿ ಅದೇ ಥರನೇ ಮಾಡತ್ತಿದ್ಲ, ಸುಮ್ಮನೆ ಕೂತಿದ್ಲ. ಜಜ್ಜೆ ಮಾಡು ಮಮ್ಮ.
ಸುಬ್ಬಿ ಬರ್ರಿ ನಮಸ್ಕಾರ ಮಾಡ ಜೇಜಿಗೆ ಗುಂಡ ಹೇಳು. ಇವಾಗ ವರಮಹಾಲಕ್ಷ್ಮಿಗೆ ಮಡ್ಲಕ್ಕಿ ಇಡಾತೆ ನೋಡ್ರಿ. ಒಂದು ಕಾಯಿ ಇಟ್ಟೀನಿ, ಬ್ಲೌಸ್ ಪೀಸ್ ಸಪೋಡಿ ಸಾಮಾನು ಇಟ್ಟೀನಿ. ಇಲ್ಲಿ ಏನೇನು ಬೇಕು ಮಡ್ಲಕ್ಕಿ ಸಾಮಾನಿಗೆ ಎಲ್ಲ ಇಟ್ಕೊಂಡೆ ನೋಡ್ರಿ. ಇವಾಗ ಈವ್ನಿಂಗ್ ಟೈಮ್ ನೋಡ್ರಿ, ಒಂದಿಷ್ಟು ಮಂದಿ ಉಡಿ ತುಂಬಿಸ್ಕೊಂಡು ಹೋದ್ರಿ, ಒಂದಿಷ್ಟು ಕ್ಲಿಪ್ಪಿಂಗ್ ನೋಡ್ಕೊಂಡು ಬಂದುಬಿಡ್ರಿ. ನಾನು ಇಲ್ಕಲ್ ಸ್ಯಾರಿ ಉಟ್ಕೊಂಡ್ಬಿಟ್ಟೀನಿ ಅವಸರದಾಗ. ಪಟ್ ಆ್ಯಕ್ಚುಲಿ 4 ಗಂಟೆ ಮೇಲೆ ಆಗ್ಬಿಟ್ಟಿತ್ತು. ಊಟ ಮಾಡಿ ಸ್ವಲ್ಪ ಹೊತ್ತು ಕುಂತ ಇದು ಅಷ್ಟೊತ್ತಿಗೆ ನಮ್ಮ ಅಂಟಿ ಬಂದುಬಿಟ್ರೆ ಅದಕ್ಕೆ ಪಟ್ ಈ ಸ್ಯಾರಿ ಉಟ್ಕೊಂಡ್ಬಿಟ್ಟೆ ನೋಡ್ರಿ. ಇಲ್ಕಲ್ ಸ್ಯಾರಿ ಉಟ್ಕೊಂಡಿನಿ, ಸಿಂಪಲ್ಲಾಗಿ ರೆಡಿ ಆಗೀನಿ, ಭಾಳ ಏನಿಲ್ಲ. ಇವಾಗ ಅನುಷಾ ಅಮ್ಮನೂ ರೆಡಿ ಆಗ್ಯಾರ, ತೋರಿಸ್ತೀನಿ ಬರ್ರಿ. ಅನುಷಾ ಹೆಂಗೆ ರೆಡಿ ಆಗ್ಯಾಳ ನೋಡ್ರಿ. ಆಕಿ ಸ್ಯಾರಿ ಕಂಫರ್ಟೇಬಲ್ ಆಗಲ್ಲ ಅಂತ ಅನ್ನಕತ್ತಿದ್ಲು. ಫೈನ ಆಕಿ ಕಂಫರ್ಟೇಬಲ್ ಆಗಿ ಏನು ಅನ್ಸುತ್ತೆ ಅದನ್ನ ಹಾಕೊಂಡಾಳ. ಅಮ್ಮ ಸ್ಯಾರಿ ಉಟ್ಕೊಂಡಾರ ನೋಡ್ರಿ. ಚೆನ್ನಾಗಿದೆ ನೋಡ್ರಿ, ಸೀರಿಯಸ್ ಮಸ್ತ್ ಐತಿ. ನಮ್ಮ ಪುಟ್ಟಲಕ್ಷ್ಮಿ ಬಾರಿ ಇಲ್ಲಿ ನೋಡ್ರಿ. ನಮ್ಮ ಪುಟ್ಟಲಕ್ಷ್ಮಿನ ಇಷ್ಟು ಹರ್ಕೊಂಡು ಕುಂತಾಳ. ತೋರಿಸ್ ಪಪ್ಪು ನಿನ್ನ ಮಕ್ಕ ಚಿನಿ. ಇವಾಗ ಅಮ್ಮಾಗ ಅನುಷಾಗೂ ಉಡಿ ತುಂಬಾಕತ್ತೆ ನೋಡ್ರಿ. ಲಾಸ್ಟಿಗೆ ಅವ್ರ ಅಮ್ಮ ಅಂತೂ ಇವತ್ತು ಫುಲ್ ಹೈರಾಣಾಗಿದ್ರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಟ್ಟಿತ್ತು. ಅಡುಗೆ ಮನೆ ಪೂರ ಅವ್ರ ಕೈಯಾಗ ಇತ್ತು. ಅಮ್ಮ ನಾನು ಇಬ್ಬರು ಕೂಡಿ ಅದನ್ನ ಮಾಡೀವಿ. ಅನುಷಾ ಅಂತೂ ರಾತ್ರಿ ಸೀರೆ ಉಡ್ಸೋದು ಇಬ್ಬರು ಕೂಡ 4 ಗಂಟೆಗೆ ಮಕ್ಕೊಂಡೀವಿ. ಯಪ್ಪ ಫುಲ್ಲು ಸುಸ್ತಾಗಿತ್ತು. ಮತ್ತು ನಾ 5:15 ಎದ್ದುಬಿಟ್ಟೆ ನೋಡ್ರಿ. 1 ತಾಸು ರೆಸ್ಟ್ ತೊಗೊಂಡು ವಾಪಸ್ ಎದ್ದು ಮತ್ತು ಪೂಜೆಗೆ ನಿಂತುಬಿಟ್ಟೆ. ನಾನಂತೂ ನಿಂತು ರಾತ್ರಿ ಎಲ್ಲ ಕಾಲು ಸಿಕ್ಕಾಪಟ್ಟೆ ನುಸಾಕತ್ತು ಬಿಟ್ಟಿದ್ವು. ಅದ್ರಾಗೂ ನಂದು ಮೊದಲನೇ ವರ್ಷ ಅಲ್ರಿ, ನಂಗೆ ಎಲ್ಲ ಹೊಸದ, ಎಲ್ಲನೂ ಓಡಾಡೋದ ಅನಿಸ್ಬಿಡ್ತು ನನಗಂತೂ. ಈಗ ಒಂದು ಸ್ವಲ್ಪ ಐಡಿಯಾ ಸಿಕ್ಕೈತಿ. ಮುಂದಿನ ವರ್ಷಕ್ಕೆಲ್ಲ ಲಘುನ ತಯಾರಿ ಮಾಡ್ಕೋಬೇಕು ಅಂತಂದು ಅನ್ಕೊಳಕತ್ತು ಬಿಟ್ಟಿದ್ದೆ. ಇವಾಗ ಅಮ್ಮಗೆ ಅನುಷಾಗ ಉಡಿ ತುಂಬಿದೆ ನೋಡ್ರಿ. ಈಗ ಸುಷ್ಮಾ ಅಕ್ಕ ಮತ್ತು ನನ್ನ ಫ್ರೆಂಡ್ ಉಡಿ ತುಂಬಿಸ್ಕೊಳಕ್ಕೆ ಬಂದಿದ್ರೆ ನೋಡ್ರಿ. ಉಡಿ ತುಂಬಕತ್ತಿದ್ದೆ ಅವ್ರಿಗೂ. ಇವಾಗ ಅಪ್ಪಾಜಿನೂ ಬಂದ್ರೆ ನೋಡ್ರಿ ಅಂಗಡಿಯಿಂದ. ಇಬ್ಬರು ಕಡೆನೂ ಆಶೀರ್ವಾದ ತೊಗೊಳಕತ್ತೀನಿ. ಏನಪ್ಪ ಅಜ್ಜ ಖುಷಿ ಆಗಕತ್ತಿತ್ತು ನೋಡ್ರಿ. ನನ್ನ ಮೊದಲನೇ ಹಬ್ಬ ಆದರೂ ಅಚ್ಚುಕಟ್ಟಾಗಿ ಮಾಡೀನಿ ಅಂತಂದು ಅಂದ್ಕೊಂಡಿನಿ. ಟೈಮಿಂಗ್ ಒಂದೀಟ್ ಮಿಸ್ ಆಗಿದ್ರೂ ಬಟ್ ಎಲ್ಲನೂ ಅಚ್ಚುಕಟ್ಟಾಗಿನ ಮಾಡೀನಿ. ಖುಷಿ ಆಯ್ತು ನನಗೆ, ಮನಸ್ಸಿಗೂ ಸಮಾಧಾನನೂ ಆಯ್ತು ಪೂಜೆ ಮಾಡಿದ್ದೆ. ಅಪ್ಪಾಜಿ, ಅಮ್ಮ, ನನ್ನ ಹಸ್ಬೆಂಡು, ಅನುಷಾ, ಪವನ್ ಎಲ್ಲರೂ ಹೆಲ್ಪ್ ಮಾಡಿದ್ರು ನೋಡ್ರಿ ಈ ಪೂಜೆಗೆ.
ಎಲ್ಲ ಡೆಕೋರೇಷನಿಂದ ಹಿಡಿದು ಐಟಮ್ಸ್ ತರೋದ್ರಿಂದ ಹಿಡಿದು ಎಲ್ಲನೂ ಹೆಲ್ಪ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಸಕ್ಸಸ್ಫುಲ್ಲಾಗಿ ಹಬ್ಬ ಕಂಪ್ಲೀಟ್ ಆಯ್ತು. ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನಾಳಿನ ವ್ಲಾಗ್ನಾಗ.